ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಆಂಜನೇಯನ ಅಂಶ ಏನಿದೆ ಅದರಲ್ಲಿ, ಆಂಜನೇಯನ ಉಪಸ್ಥಿತಿ ನಮ್ಮ ಕಥೆಯಲ್ಲಿ ಒಂದು ಜಾಗಕ್ಕೆ ಬೇಕು ಅಂತ ನಮ್ಮ ಆ್ಯಕ್ಚುಲಿ ನಾಗಿರಿ ಡೇಸ್ ಅವ್ರ ಫಸ್ಟ್ ಕಥೆಗಳಿಗೆ ಬಂದಾಗ ತುಂಬಾನೇ ಕ್ಲಾರಿಟಿ, ಅಂದರೆ ಈ ಥರ ಸಿನಿಮಾ, ಈ ಥರ ಇದು ಹೀಗೆ, ಈ ಕಥೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟಲ್ಲಿ ಈ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ಥರ ಹೇಳಿದಾಗ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನು ಎಲ್ಲೋ ಒಂದು ಕಡೆ ಎಡುವುದೇನೆ ಎಲ್ಲವನ್ನೂ ಒಂದು ಬ್ಯಾಲೆನ್ಸಲ್ಲಿ ಸ್ಕ್ರಿಪ್ಟ್ನ ತೊಗೊಂಡು ಹೋಗಿದ್ದಾರೆ. ಸೊ ಆಂಜನೇಯನ ಪ್ರೆಸೆನ್ಸ್ ಏನೇ ಅದನ್ನು ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಸಲ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಆ ಥರ ಅವರು ತಮ್ಮನ್ನು ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದರೆ ಒಂದು ಇವಾಗ ಮೂಡಿಗೆರೆ ಹತ್ರ ಯಾವುದೋ ಒಂದು ಊರಲ್ಲಿ ಒಂದು ಒಳ್ಳೆ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂಥ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ಥರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದರೆ ಸಾಧಾರಣ ಮನುಷ್ಯ, ಅಂದರೆ ತೀರಾ ಏನು ಹೀರೋ ಅಂದರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಇಸ್ ನಾಟ್ ಅ ಸೂಪರ್ ಹೀರೋ, ತುಂಬಾ ಸಾಧಾರಣ ವ್ಯಕ್ತಿ. ಅವನ ಜೀವನದಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಅನುಭವಿಸುವಂತ ಒಂದು ಪಾತ್ರ. ಇದ್ರಲ್ಲ ಇಲ್ಲ, ಗೆಟಪ್ ಏನಿಲ್ಲ ಸರ್. ಅದು ಕ್ಲೈಮ್ಯಾಕ್ಸ್ ನಲ್ಲಿ ನೋಡಿ ಹೇಳ್ತಿದ್ದಾರೆ ಅದು. ನೀವು ಚಿತ್ರ ನೋಡಿದಲ್ಲಿ ಆ ಗೆಟಪ್ ಅದೊಂದು ಇದೆಲ್ಲ ನಿಮಗೆ. ಆದ್ರೆ ಅದು ಆಂಜನೇಯನ ಉಪಸ್ಥಿತಿ ಅಂತ ಹೇಳಿದ್ನಲ್ಲ ಸರ್, ಅದು ಆ ಜಾಗದಲ್ಲಿ ಏನ್ ಹೇಳ್ತಾರೆ, ಅದು ಆ ರೀತಿ ಭಾಸವಾಗುತ್ತೆ ಅಂತ. ಆ ತರಕ್ಕೆ ಒಂದು ಶಾರ್ಟ್ನ ಇದರಲ್ಲಿ ಹಾಕಿದ್ದಾರೆ, ಒಂದೇ ಗೆಟಪ್. ಒಳ್ಳೇದಲ್ವ ಸರ್? ಇಲ್ಲ, ಅದು ಏನಕ್ಕೆ ಅಂದ್ರೆ ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಧನ್ಯವಾದಗಳು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾ ಕಥೆ ಮಾಡ್ಕೊಂಡು ಬಂದಾಗ, ಇಲ್ಲ ಈ ಪಾತ್ರ ನೀನೇ ಮಾಡಬೇಕು, ನಿನ್ನ ಕೈಲಿ ಮಾಡಿಸ್ಬೇಕು ನಾನು. ಅಂದರೆ ನಾನು ಯಾರ ಹತ್ರನಾರು ಹೋಗ್ಬೋದಿತ್ತು ಈ ಪಾತ್ರ ಮಾಡಿಸೋದಕ್ಕೆ. ಅದಕ್ಕೆ ವಿಜಯ ರಾಘವೇಂದ್ರ ಅವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ಅನಂತರಾಜು ಸರ್, ನಾನು ಅನಂತರಾಜು ಸರ್ ಕೆಲಸ ಮಾಡಿ ಒಂದು 18 ವರ್ಷ ಆಗಿದೆ. 18 ವರ್ಷದ ನಂತರ ಅನಂತರಾಜು ಸರ್ ಫೋನ್ ಮಾಡಿದ್ರೆ ನನಗೆ ಎಲ್ಲಿಲ್ಲದ ಖುಷಿ, ಅಯ್ಯೋ ಮತ್ತೆ ಕೆಲಸ ಮಾಡ್ತಿದ್ದೀನಲ್ಲ. ಜೊತೆಗೆ ನಾಗಿರೆಡ್ಡಿ ಸರ್ ಈ ಥರ ಕಥೆ ಹೇಳಿದಾಗ, ಗಂಗಣ್ಣ ಬಂದು ಕೂತ್ಕೊಂಡು ಕಥೆ ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಅಂದರೆ ಉದ್ದೇಶ ಇಷ್ಟೇ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಅದು ಯಾವ ಥರನಾರು ಆಗ್ಬೋದು. ಸೊ ಹಾಗಾಗಿ ನಾನು ಚೂಸ್ ಮಾಡ್ತಿಲ್ಲ, ನನ್ನನ್ನು ಚೂಸ್ ಮಾಡ್ತಾ ಇದ್ದಾರೆ. ಅದು ನನ್ನ ಅದೃಷ್ಟ. ಸರ್ ಅದಕ್ಕೆಲ್ಲ ನಾವು ದಾಸಣ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಂದರೆ ಯಾವುದೇ ಒಂದು ಫ್ರೇಮನ್ನ ದಾಸಣ್ಣ ಶೂಟಲ್ಲಿ ಇದ್ದಾರೆ. ಅಂದ್ರೆ ಯಾರು ದಾಸಣ್ಣನ ನೋಡ್ಬಿಟ್ರೆ ಓ ಇವ್ರು ಇಷ್ಟು ಕಷ್ಟಪಡ್ತಾರ ಅಂತ ಅನ್ಸುತ್ತೆ. ಆದ್ರೆ ರಿಸಲ್ಟ್ ನೋಡಿದಾಗ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ. ಕೆಲವು ಸಲ ನಾನು ಯೂಶಲಿ ಮಾನಿಟರ್ ನೋಡಕ್ ಹೋಗಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಒಂದೊಂದ್ಸಲ ಅವ್ರು ಕರೀತಾರೆ, ಅವರು ಹಠ ಮಾಡಿ ನೀನ್ ಸ್ವಲ್ಪ ಫ್ರೇಮ್ ನೋಡು, ಒಂದ್ಸಲ ನೋಡು ಅಂತ. ನಾನು ಏನ್ ತಪ್ಪು ಮಾಡಿದ್ನಪ್ಪ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದಾಗ ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಕಾಣ್ತೀನ ನಾನು ಅಂತ ನನಗನ್ಸುತ್ತೆ. ಸೊ ಆ ಥರ ಒಬ್ಬ ಕಲಾವಿದನಿಗೆ ತುಂಬ ಕಾನ್ಫಿಡೆನ್ಸ್ನ ಕೊಡ್ತಾರೆ. ಅಂಥ ಕೆಲಸ ರಿಸಲ್ಟ್ ಇವಾಗ ನೋಡಿ. ಹಾಂ ಹೌದು ಅವ್ರು ಗ್ಯಾಪೇ ಕೊಡಲ್ಲ. ಇಲ್ಲಿ ಮುಗಿತಿದ್ದಂಗೆ ಇನ್ನೊಂದು ಕಡೆ ಹೋಗಿ ನಿಂತ್ಕೊಂಡು ರೆಡಿ ಬಂದ್ಬಿಡಿ ಅಂತಿರ್ತಾರೆ. ಸೊ ನಾವು ಇನ್ನೂ ರಿಹರ್ಸ್ ಮಾಡ್ತಿರ್ತೀವಿ, ಅಥವಾ ನಿರ್ದೇಶಕರು ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾರೆ. ನಾವು ಏನು ಅನ್ಕೊಂಡಿದ್ವಿ, ಲೈಟಿಂಗ್ ಮಾಡ್ತಾರೆ, ಆರಾಮಾಗಿ ಕುತ್ಕೊಳ್ಳೋಣ ಅಂತ. ಕಾಫಿ ಗ್ಲಾಸ್ ಹಿಂಗೆ ಕೈಗೆ ಬರುತ್ತೆ, ರೆಡಿ ಅಂತ ಒಂದು ಸೌಂಡ್ ಬರುತ್ತೆ ಅಲ್ಲಿಂದ. ಸೊ ಆ ಥರ ಕಾನ್ಸ್ಟೆಂಟ್ಲಿ ಅವನ ಟೋಸ್ತಾರೆ. ಹಲೋ, ಹೌದು. ಸಬ್ಜೆಕ್ಟು ನಾನು ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಮಾಡಿರೋದು ಆರ್ ಅನಂತರಾಜ್ ಅವರು.
ಸರ್ ಕಾರಣ ಅಂದರೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಒಂದು ಮನೆಯಲ್ಲಿ ಏನು ನಡೀತಾ ಇದೆ, ಆ ಮನೆಯಲ್ಲಿ ಆಗುವವುಗಳು ಏನು ತೊಂದರೆಗಳು ಈಡಾಗ್ತವೆ, ಮನೆಯಲ್ಲೇ ಸೇರಿಕೊಂಡಿರೋ ಒಂದು ರಿಲೇಷನ್, ಮಾವ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಮನೆಗೆ ಇದ್ಕೊಂಡು ಅವರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವರು ಮಾಡೋ ಅನ್ಯಾಯಗಳು, ಅನಾಹುತಗಳಿಗೆ ಇದು ಸಾರ್ ಕತೆ ಹೇಳ್ತಾ ಇದ್ದೀರಾ ನೀವು? ಕತೆ ಹೇಳ್ತಾ ಇದ್ದೀರಾ? ಇಲ್ಲೇ ಬಿಡಿ. ಇಲ್ಲ ಇಲ್ಲ, ಈ ಶ್ರೀಮತಿ ಸಿಂಧೂರ ಅಂದಾಕ್ಷಣ, ಸಿಂಧೂರ ಅಂದ್ರೆ ಆಪರೇಷನ್ ಸಿಂಧೂರನೇ ಬೇರೆ, ಇದು ಸಿಂಧೂರನೇ ಬೇರೆ. ನೀವು ಇಲ್ಲಿ ಕೂತ್ಕೊಂಡು ಒಂದೊಂದೇ ಬಾಯಿ ಬಿಡಿಸ್ಕೊಂತ ಇದ್ದೀರ. ದಯವಿಟ್ಟು ಒಳ್ಳೆ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋಗಳು, ನಮ್ಮ ಹೀರೋ ಅವರು, ಹೀರೋಯಿನ್ ನಮ್ಮ ವಿಜಯ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಅದನ್ನು ಹೌದು ಸರ್. ಇದು ನಿರ್ಮಾಪಕರಿಗೆ 20 ವರ್ಷದ ಅನುಭವ ಇದೆ ಚಿತ್ರ. ಸರ್ ಇದು ಕತೆ ಅಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯೋ ಕತೆ ಇದು ಸರ್. ನಿಮ್ಮ ಹತ್ರ, ನಮ್ಮ ಹತ್ರ, ನಮ್ಮ ಮನೆಗಳಲ್ಲಿ ನಡೆಯೋ ಕತೆಗಳಿಲ್ಲ, ಅದನ್ನೇ ಮಾಡಿದ್ದೀವಿ ಅಷ್ಟೇ. ಚೆನ್ನಾಗಿದೆ ಇದು. ಅದಕ್ಕೊಂಚೂರು ಸಿನಿಮ್ಯಾಟಿಕ್ ಆಗಿ ಕಮರ್ಷಿಯಲ್. ಹೌದು, ಔಟ್ಪುಟ್ ಮಾಡಿ ಖುಷಿ ಆಗಿ ನಿಮ್ಮ ಕತೆಗೆ ನ್ಯಾಯ ಸಿಕ್ಕಿದೆ ಅಂತ. 100% ಸರ್. ತುಂಬ ಚೆನ್ನಾಗಿದೆ. ತಾವು ನೋಡಿದ್ರೂ ಖುಷಿ ಆಗ್ತಾರೆ, ಪರವಾಗಿಲ್ಲಪ್ಪ ಇವರು ಕತೆ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅನ್ನೋದು ನಿಮ್ಮಲ್ಲಿ ಬರ್ತದೆ. ನಮ್ಮ ಚಿತ್ರದಲ್ಲಿ ಅಭಿನಯಿಸಿರುವಂತ